ಜಸ್ಟ್ ಇನ್ನೂ ಡೆಕೋರೇಷನ್ ಶುರುವಾಗೈತಲ್ಲ ಅದು ಎಷ್ಟಾಗಿತ್ತು 6:30 ಆಯ್ತು ಟೈಮು. ಅದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಬೇಕ್ರಿ ಅವು ಪೈಪ ಇದು ಕಾಣತ್ತೆ ಇನ್ನೊಂದು ಸ್ವಲ್ಪ ಜುಡಿ ಜುಡಿ ಹಾಕ್ರಿ ಅವ್ನು ಹೇಳ್ತೇನೆ. ಆ ಪೈಪ್ ಹಸೆ ಕಾಣತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯವರ ಫ್ರೆಂಡ್ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು, ಮತ್ತು ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಅವರ ಮಗನ ಬರ್ಡೇ ವ್ಲಾಗನ್ನು ನಾನು ಶೇರ್ ಮಾಡಿಕೊಳಕತ್ತೀನಿ. ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ. ನಾನು ಹಿಂದಿನ ವ್ಲಾಗ್ನಾಗ ನಿಮಗೆಲ್ಲರಿಗೂ ಹೇಳಿದ್ದೆ, ನಮ್ಮ ಸೊಸೈಟಿ ಒಳಗೆ ಫುಡ್ ಫೆಸ್ಟಿವಲ್ಲು ಅರೇಂಜ್ ಮಾಡ್ಯಾರ ಈ ವರ್ಷ ಮತ್ತು ಸಿಹಿ ಹುಣ್ಣಿಮೆಗೆ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಲವೊಂದು ನನಗೆ ಐಟಮ್ಸ್ ಬೇಕಿತ್ತು. ಸೊ ಹೀಗಾಗಿ ತರಕ್ಕಂತ ನಾನು ಹೊರಗಡೆ ಹೋಗಿದ್ದೆ. ಜಸ್ಟ್ ಅವ್ರ ಮನೆ ಹತ್ರನ ಹೋಗಿದ್ನಲ್ಲ, ಹೀಗಾಗಿ ನಾನು ಸಾಯಂಕಾಲ ಅವ್ರ ಮನೆಗೆ ಹೋದಾಗ ಮೊದಲಿಗೆ ಏನು ನಿಮ್ಗೆ ಕ್ಲಿಪ್ಸನ್ನು ತೋರಿಸಿದ್ನಲ್ಲ, ಸೊ ಅವಾಗಷ್ಟೇ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೆ. ಈ ಎಲ್ಲ ಕ್ಲಿಪ್ಸ್ಗಳನ್ನು ನಮ್ಮ ಮನೆಯವರು ಸಾಯಂಕಾಲ ಅವ್ರ ಮನೆಗೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೋದಾಗ ಕ್ಲಿಪ್ಸ್ ಎಲ್ಲ ತೊಗೊಂಬಂದಿದ್ರು. ಅದನ್ನು ಶೇರ್ ಮಾಡ್ಕೊಳಕತ್ತೀನಿ. ನಾನು ಯಾಕೆ ಹೋಗಿರಲಿಲ್ಲ ಅಂದರೆ, ನಮ್ಮದು ಫುಡ್ ಫೆಸ್ಟಿವಲ್ದು ರಾತ್ರಿ 9 ಗಂಟೆಗೆ ಒಂದು ಮೀಟಿಂಗ್ ಅಥವಾ ಈ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಮಾತಾಡಿ ಫೈನಲ್ ಮಾಡೋದಿತ್ತು. ಸೊ ಹೀಗಾಗಿ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಹೋಗೋಕ್ಕೆ ಆಗಿರಲಿಲ್ಲ. ಸೊ ನಮ್ಮ ಮನೆಯವರು ಮತ್ತು ಸಿದ್ದು ಅಷ್ಟೇ ಹೋಗಿದ್ದರು. ಮತ್ತು ಇನ್ನು ನಾನು ಸಾಯಂಕಾಲ ಹೋದಾಗ ಅವ್ರಿಗೆ ಹೇಳಿದ್ದೆ, ನನ್ನ ಕೆಲಸ ಬೇಗ ಮುಗೀತು ಅಂತಂದ್ರೆ ನಾನು 9 ಗಂಟೆ ಮೇಲೆ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ. ಅವ್ರ ಅಮ್ಮನೂ ಸ್ವಲ್ಪ ಬ್ಯುಸಿ ಇದ್ದರು, ಅಡುಗೆ ಎಲ್ಲ ಸ್ವಲ್ಪ ಮಾಡ್ತಾಯಿದ್ರು, ಇನ್ನೂ ತಯಾರಿ ಎಲ್ಲ ನಡೆಸಿದ್ರಲ್ಲ. ಸೊ ಹೀಗಾಗಿ ನಾನು ಏನೇನು ಊಟಕ್ಕೆಲ್ಲ ಮಾಡಿಸಿದ್ರು ಅನ್ನೋದನ್ನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಜಸ್ಟ್ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಬರ್ಡೇದೆಲ್ಲ ಕ್ಲಿಪ್ಸ್ ತೊಗೊಂಡು ಬರ್ರಿ, ಒಂದಿಷ್ಟು ವಿಡಿಯೋ ಮಾಡ್ಕೊಂಬರ್ರಿ, ನಾನು ಶೇರ್ ಮಾಡ್ಕೋತೀನಿ. ಇವನು ದರ್ಶ್ ಭಾಳ ನಮ್ಮ ಸಿದ್ದುಗ ಕ್ಲೋಸ್ ಅಂತಲೇ ಹೇಳ್ಬೋದು, ಮತ್ತು ಫ್ಯಾಮಿಲಿ ಫ್ರೆಂಡು ಅಂದರೆ ಒಂದೇನೋ ಬೇರೆ ಅಟ್ಯಾಚ್ಮೆಂಟ್ ಇರುತ್ತಲ್ರಿ. ಹೀಗಾಗಿ ಮಕ್ಕಳಿಗೋಸ್ಕರ ನಾನು ಶೇರ್ ಮಾಡ್ಕೊಳಕತ್ತೀನಿ. ಅವನಿಗೆ ಈ ರೀತಿ ಒಂದು ವಿಶ್ ಮಾಡಿದ್ರಾತು, ನನ್ನ ಯೂಟ್ಯೂಬ್ ಚಾನಲ್ನಾಗ ಅವನ ಬರ್ಡೇ ವ್ಲಾಗನ್ನು ಶೇರ್ ಮಾಡಿಕೊಂಡು ವಿಶ್ ಮಾಡ್ದಂಗೂ ಆಗ್ತತಿ ಅಂತ ಅವನ ಖುಷಿಗೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊಳಕತ್ತೀನಿ. ಸೊ ಹ್ಯಾಪಿ ಬರ್ಡೇ ದರ್ಶ್. ಬರಲಿಲ್ಲ, ಆದರೆ ಬರಬೇಕಂತ ಭಾಳ ಇಷ್ಟ ಆಯಿತು, ಸೊ ಆಗಲಿಲ್ಲ. ಇನ್ನು ಸಣ್ಣ ಮಕ್ಕಳ ಬರ್ಡೇ ಅಂದ್ರೆ ಗೊತ್ತಲ್ರಿ, ಅವರಿಗೆ ಗೇಮ್ಸ್ ಬೇಕು, ಆಟ ಅವೆಲ್ಲ ಬೇಕು, ಡ್ಯಾನ್ಸ್ ಬೇಕು. ಸೊ ಈ ರೀತಿ ಎಲ್ಲ ಇದ್ದು ಅಂತ ನಮ್ಮ ಸಿದ್ದು ಹೇಳಿದೆ, ಮತ್ತು ನಮ್ಮ ಮನೆಯವರು ಹೇಳಿದರು. ಚೆನ್ನಾಗಿ ಆಯಿತು. ಭಾಳಷ್ಟು ಕ್ಲಿಪ್ಸ್ ತೊಗೊಂಬಂದಿದ್ರು, ಬಟ್ ಕಾಪಿ ರೈಟ್ ಬರ್ತತಿ ಅಂತಂದು ಹೇಳಿ ನಾನು ಸ್ವಲ್ಪ ಕ್ಲಿಪ್ಸನ್ನು ಆ್ಯಡ್ ಮಾಡಕತ್ತೀನಿ ನೋಡ್ರಿ. ಇನ್ನು ಊಟಕ್ಕೆಲ್ಲ ಚೋಲೆ ಮತ್ತು ಚಪಾತಿ, ಅನ್ನ, ಸಾರು, ಜಾಮೂನು ಇದೆಲ್ಲ ಇತ್ತು ಅಂತ ನಮ್ಮ ಸಿದ್ದು ನಮ್ಮ ಮನೆಯವರು ಹೇಳಿದರು. ನಾನು ಪ್ರಿಪ್ರೇಷನ್ ನಡೆಸಿದ್ರಲ್ಲ ಅವ್ರ ಮಮ್ಮಿ, ಸೊ ಅವಾಗೆಲ್ಲ ನೋಡ್ಕೊಂಬಂದಿದ್ದೆ. ಸೊ ಇಷ್ಟು ಮೆನು ಇತ್ತು ಊಟದ್ದು. ಈಗ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಎಲ್ಲರೂ ವಿಡಿಯೋ ತೆಗೆಯೋದು, ಈ ಹುಡುಗರೆಲ್ಲ ಮೇಂಟೈನ್ ಮಾಡೋದು, ಆಟ ಆಡ್ಸೋದ್ರೊಳಗೆ ಬ್ಯುಸಿ ಇದ್ದಿದ್ದರಿಂದ ಊಟದ ಕಡೆಗೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅವರಿಗೆ. ಸೊ ಹೆಣ್ಮಕ್ಳಿಗೆ ಆಯ್ತು, ಸಣ್ಣ ಹುಡುಗರಿಗೆ ಆಯ್ತು, ಕೆಲವೊಂದಿಷ್ಟು ಮ್ಯೂಸಿಕಲ್ ಚೇರು ಅವೆಲ್ಲ ಗೇಮ್ ಮಾಡಿದ್ರಲ್ಲ, ಅವಿಷ್ಟು ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಇನ್ನು ಸಾಯಂಕಾಲ ಹೋದಾಗ ನಾನು ನಮ್ಮ ಮನೆಯವರು ಸ್ವಲ್ಪ ಡೆಕೋರೇಷನ್ ಮಾಡುವಾಗ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ಬಂದಿದ್ದೆ. ಸೊ ನಾನು ಆವಾಗ ಮಾಡೋ ಹೊತ್ನಾಗ ನಾನು ಒಂದು ಕ್ಲಿಪ್ಸನ್ನು ತೊಗೊಂಡು ಬಂದಿದ್ದೆ. ಇನ್ನು ಹೆಣ್ಮಕ್ಳು ಮತ್ತೆಲ್ಲ ಮಾಡಿರ್ತಾರೆ ಅಂದಮೇಲೆ ಅವ್ರಿಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ರಿ, ಮತ್ತು ಸ್ವಲ್ಪ ಟೈಮ್ ಪಾಸ್ ಬೇಕಾಗ್ತತಿ. ಯಾವಾಗಾದರೂ ಒಂದು ಸ್ವಲ್ಪ ಚೇಂಜ್ ಅನ್ನೋದು ಬೇಕಾಗ್ತತಿ. ಸೊ ಹೀಗಾಗಿ ಅವರು ಮ್ಯೂಸಿಕಲ್ ಚೇರು ಮತ್ತು ಏನೇನು ಮಾಡಿದ್ರಲ್ಲ ಅವರೆಲ್ಲ ಗೇಮ್ಸ್ಗಳೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ಸ್ವಲ್ಪ. ಸೊ ಎಲ್ಲ ವಿಡಿಯೋ ನೋಡಿರಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇದು ಒಂದು ಮೆಮೊರಬಲ್ ಮೂಮೆಂಟ್ ಆಗಿ ಉಳಿತತಿ ದರ್ಶಕ ಅಂತಂದು ಹೇಳಿ ನಾನು ನನ್ನ ಚಾನಲ್ ಒಳಗೆ ಶೇರ್ ಮಾಡ್ಕೊಳಕತ್ತೀನಿ. ಇನ್ನು ಮ್ಯೂಸಿಕಲ್ ಚೇರ್ನಾಗ ನಮ್ಮ ಸಿದ್ದು ಸೆಕೆಂಡ್ ಬಂದ ನೋಡ್ರಿ. ಅವ್ನು ಯಾವಾಗಲೂ ಮ್ಯೂಸಿಕಲ್ ಚೇರ್ನಾಗ ಬಂದೇ ಬರ್ತಾನೆ. ಸೊ ಒಂದು ಆಟ ಆಡೋ ಹೊತ್ನಾಗ ಪೇಷನ್ಸಿಂದ ಯಾವುದು ಗೇಮ್ ಆಡ್ಬೇಕಲ್ಲ ಅದನ್ನೂ ಆಡ್ತಾನೆ. ಮತ್ತು ಇನ್ನು ಫುಟ್ಬಾಲ್ ಅದು ಅಂದ್ರೆ ಭಾಳ ಖರೆ ಹೇಳ್ಬೇಕಂದ್ರೆ ಮಸ್ತ್ ಆಡ್ತಾನೆ ಅವನು.
ಸೊ ಫೈನಲ್ ಆಗಿ ಬರ್ಡೇ ಬಾಯ್ ವಿನ್ ಆಗ್ಯಾನ ನೋಡ್ರಿ. ಇದನ್ನೊಂದು ಶೇರ್ ಮಾಡ್ಕೊಂಡಿನಿ. ಇನ್ನು ಹೆಣ್ಮಕ್ಳು ಸ್ವಲ್ಪ ಮತ್ತು ಲಾಸ್ಟಿಗೆ ಕೇಕ್ ಕಟ್ಟಿಂಗು ಅದು ಆದಮೇಲೆ ಮತ್ತು ಜೆಂಟ್ಸ್ದೆಲ್ಲ ಒಂದು ಅವ್ರದ್ದು ಮ್ಯೂಸಿಕಲ್ ಚೇರ್ ಮಾಡ್ಯಾರ, ಅದನ್ನೂ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ. ಮುಂದೆ ಅದನ್ನು ನೋಡಿರಿ. ಸೊ ಇವೆಲ್ಲ ಗೇಮ್ಸ್ ಆದಮೇಲೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡಿ ಬರೋನು ಬರ್ರಿ ಮಸ್ತಾಗಿ. ಈಗ ದರ್ಶನ್ಗೆ ಬರ್ಡೇ ವಿಶ್ ಮಾಡೋಣ. भाई आजा, तू भी आजा सेंटर में। हाँ यस, ले लेना बेटा। टोपी कंपलसरी है पहनना। हाँ ನೋಡಲ್ಲೇ ಅಕ್ಕನ ಕಡೆ ಹೆಂಗ್ ಬಂತಮ್ಮ. ಓಕೆ ಫೋಟೋಗ್ರಾಫರ್ ತಮ್ಮ ಬರೋಬ್ಬರಿ ಅದ್ರಿ ಇವಲ್ಲ. ಹಾ ಓಕೆ ಗುಡ್ ಬಾಯ್. ಹೆಂಗ್ ನಿಂತ ನೋಡ್ರಿ. ಹಾ ಹಾ ಅಕ್ಕಿದ್ಲಂದ್ರೆ ಆಕ್ಟಿವ್ ಇರ್ತಾನ. ಓಕೆ ಕೇಕ್ ಕಟ್ಟಿಂಗ್ ಆಯ್ತು ನೋಡ್ರಿ. ಬರ್ಡೇ ಸೆಲೆಬ್ರೇಷನ್ನು ಮುಗೀತು. ಇದಾದಮೇಲೆ ಮತ್ತು ಎಲ್ಲೆಲ್ಲಿ ಮ್ಯೂಸಿಕ್ ಬಂದದಲ್ಲ ನಾನು ಅಲ್ಲೇ ವಾಯ್ಸ್ ಕೊಡಕತ್ತೀನಿ. ಎಲ್ಲೆಲ್ಲಿ ಸ್ವಲ್ಪ ಮ್ಯೂಸಿಕ್ ಇಲ್ಲಲ್ರಿ ಅಲ್ಲೇ ಸ್ವಲ್ಪ ಡೈರೆಕ್ಟಾಗಿ ಶೇರ್ ಮಾಡ್ಕೊಂಡಿನಿ. ಇನ್ನು ಇದಾದಮೇಲೆ ಮಕ್ಳಿಗೆ ಇನ್ನೇನು ರೀ ಕೇಕ್ ತಿನ್ಸೋದು, ಫೋಟೋ ಸೆಷನ್ ಮಾಡ್ಕೊಳ್ಳೋದು ಮತ್ತು ಗಿಫ್ಟ್ ಕೊಡೋದು ಇದೇ ಮೇನ್ ಇರ್ತೈತಲ್ರಿ. ಸೊ ಇದನ್ನೆಲ್ಲ ನಡೆದಿದ್ರು ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಬಂದಿದ್ರು ಅಂತ ನೀವೆಲ್ಲ ನೋಡ್ಬೋದು. ಸೊ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಕೊಡ್ಕೊತಾ ಹೋದ್ರೆ ಭಾಳ ಲೆಂದಿ ಆಗ್ತೈತಿ ವಿಡಿಯೋ ಅಂಥೇಳಿ ನಾನು ಫ್ರೆಂಡ್ಸು ಫ್ಯಾಮಿಲಿ, ದರ್ಶನ್ ಫ್ರೆಂಡ್ಸು, ಮಮ್ಮಿ ಫ್ರೆಂಡ್ಸು, ಪಪ್ಪನ ಫ್ರೆಂಡ್ಸನ್ನ ಎಲ್ಲರೂ ಬಂದಿದ್ದರು ಅಂತ ಹೇಳ್ಬೋದು ನೋಡ್ರಿ ಅಷ್ಟೇ. ಮತ್ತು ಚೆನ್ನಾಗಾಯ್ತು ಬರ್ಡೇ. ಮತ್ತು ಇವರು ಮತ್ತು ದರ್ಶರ ಮಮ್ಮಿ ನೋಡ್ರಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು. ಇವ್ರು ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡು. ಸೊ ಖುಷಿ ಆಯ್ತು ಒಂದು ಸತಿ ನಾನು ಮತ್ತು ದರ್ಶಗೆ ಹ್ಯಾಪಿ ಬರ್ಡೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೀವು ಎಲ್ಲರೂ ಅವನಿಗೆ ವಿಶ್ ಮಾಡಿರಿ. ಇದೇ ರೀತಿ ಮಸ್ತಾಗಿ ನಾಚು ಡ್ಯಾನ್ಸ್ ಮಾಡಲಿ ಅವನು. ಡ್ಯಾನ್ಸು ಕರೆ ಅಂದರೆ ಫುಲ್ ಡ್ಯಾನ್ಸನ್ನು ಶೂಟ್ ಮಾಡ್ಕೊಂಬಂದಿದ್ರು ನಮ್ಮ ಮನೆಯವರು. ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ರೀ, ಮ್ಯೂಸಿಕ್ ಬಂದುಬಿಡ್ತಾವಲ್ಲ ರೀ. ಹೀಗಾಗಿ ನಮ್ಮ ಚಾನಲ್ಗೆ ಇಷ್ಟೆಲ್ಲ ಕಷ್ಟಪಡ್ತಿರ್ತೀವಿ. ಒಂದು ಕಾಪಿರೈಟ್ ಬಂತು ಅಂತಂದ್ರೆ ನಾವು ವಿಡಿಯೋನ ಡಿಲೀಟ್ ಮಾಡ್ಬೇಕಾಗ್ತೈತಿ. ಸೊ ಇದು ಒಂದು ಕಾರಣಕ್ಕೆ ನಾನು ಪೂರ್ತಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಜಸ್ಟ್ ಬರ್ಡೇ ಸೆಲೆಬ್ರೇಷನ್ದು ಒಂದು ಸಣ್ಣ ವ್ಲಾಗ್ ಆದರೂ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಬಂದಿದ್ದೆ ನಾನು ಸಾಯಂಕಾಲಕ್ಕೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡು ನೋಡಿರಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.
ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್.